ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ 9ನೆಯ ತರಗತಿ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದ 2ನೆಯ ಪದ್ಯ ಹೊಸ ಹಾಡು. ರಚನೆ ಕಯ್ಯಾರ ಕಿಞ್ಞಣ್ಣ ರೈ ಅವರದು. ಕವಿಕೃತಿ ಪರಿಚಯವನ್ನು ಮೊದಲು ನೋಡೋಣ. ಕಯ್ಯಾರ ಕಿಞ್ಞಣ್ಣ ರೈ ಅವರು 1915ರಲ್ಲಿ ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದಲ್ಲಿ ಜನಿಸ್ತಾರೆ. ಶಿಕ್ಷಕರಾಗಿ, ಸಾಹಿತಿಯಾಗಿ, ಪತ್ರಿಕೋದ್ಯಮಿಯಾಗಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿಯೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇವರ ರಚನೆಗಳನ್ನು ನೋಡೋದಾದರೆ ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ, ಗಂಧವತಿ ಇವು ಇವರ ಕವನ ಸಂಕಲನಗಳು. ವಿರಾಗಿಣಿ ಅನ್ನುವಂತಹ ನಾಟಕವನ್ನು ಕೂಡ ಇವರು ರಚನೆ ಮಾಡಿದ್ದಾರೆ. ಅನ್ನದೇವರು ಮತ್ತು ಇತರ ಕಥೆಗಳು, ಸಣ್ಣ ಕಥಾ ಸಂಕಲನಗಳು. ರತ್ನಾಕರ ಪರಶುರಾಮ, ಎ.ಬಿ. ಶೆಟ್ಟಿಯವರ ಜೀವನ ಚರಿತ್ರೆ, ದುಡಿತವೇ ನನ್ನ ದೇವರು ಅಂತಕ್ಕಂಥದ್ದು ಆತ್ಮಕಥೆ. ಗೋವಿಂದ ಪೈ ಸ್ಮೃತಿ ಕೃತಿ, ಸಾಹಿತ್ಯ ದೃಷ್ಟಿ ವಿಮರ್ಶಾ ಕೃತಿ, ಪಂಚಮಿ ಅನ್ನುವಂಥದ್ದು ಅನುವಾದ ಕೃತಿ. ಇವರಿಗೆ 1969ರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 2005ರಲ್ಲಿ ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, 2006ರಲ್ಲಿ ನಾಡೋಜ ಪ್ರಶಸ್ತಿ ಸೇರಿದಂತೆ ಇತರ ಹಲವಾರು ಪ್ರಶಸ್ತಿ ಮತ್ತು ಗೌರವಗಳನ್ನು ಪಡೆದಿದ್ದಾರೆ. ಇವರು ಮಂಗಳೂರಿನಲ್ಲಿ ನಡೆದಂತಹ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಕೂಡ ಇವರು ನಿರ್ವಹಿಸಿದ್ದಾರೆ. ಈ ಒಂದು ಪ್ರಸ್ತುತ ಪದ್ಯ ಭಾಗವನ್ನು ಕಯ್ಯಾರ ಕಿಞ್ಞಣ್ಣ ರೈ ಅವರು ಸಂಪಾದಿಸಿರುವಂತಹ ಶತಮಾನದ ಗಾನ ಅನ್ನುವಂತಹ ಕವನ ಸಂಕಲನದ ಪುಟ 18ರಿಂದ 20 ಈ ಒಂದು ಭಾಗದಿಂದ ಆಯ್ಕೆ ಮಾಡಿ ನಿಮಗೆ ಅಧ್ಯಯನದ ದೃಷ್ಟಿಯಿಂದ ನಿಗದಿಪಡಿಸಿದ್ದಾರೆ. ಈ ಒಂದು ಕವಿತೆಯ ಆಶಯ ಭಾವವನ್ನು ಮೊದಲಿಗೆ ನೋಡುವುದಾದರೆ, ಬದುಕಿಗೆ ಹೊಸ ತಿರುವುಗಳನ್ನು ನೀಡಬಲ್ಲಂತಹ, ಹೊಸ ಆಶಯವನ್ನು ನೀಡುವಂತಹ, ಜೀವನದ ಗತಿಯನ್ನು ಬದಲಿಸಿ ಹೊಸ ಹುರುಪನ್ನು ತುಂಬಬಲ್ಲಂತಹ, ಹಳೆಯ ಮೌಢ್ಯವನ್ನು ಕಡಿದು ಒಗೆದು ಹೊಸ ಭಾವನೆಗಳನ್ನು ಸೃಷ್ಟಿಸಬಲ್ಲ ಅಥವಾ ಸೃಜಿಸಬಲ್ಲ ಹೊಸ ಹಾಡನ್ನು ಹಾಡಬೇಕು. ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನು ಉಂಟು ಮಾಡಬೇಕು. ಅದರ ಮಾರ್ಧನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಲ್ಲ ಕೀಳರಿಮೆಗಳನ್ನು ಕಡೆದೊಗೆದು ಹೊಸ ಹುರುಪನ್ನು ತುಂಬುವಂತಹ ಹಾಡಾಗಬೇಕು ಅನ್ನುವಂಥದ್ದು. ಇಂತಹ ಹಲವಾರು ಸ್ಫೂರ್ತಿದಾಯಕ ಚಿಲುಮೆಯಾಗುವಂತಹ ಹಾಡನ್ನು ನಾವು ದಿನನಿತ್ಯ ಹಾಡಬೇಕು. ಅದು ನಿತ್ಯ ನೂತನವಾಗಿರಬೇಕು ಅನ್ನುವಂಥದ್ದೇ ಈ ಒಂದು ಪದ್ಯದ ಆಶಯ ಭಾವ. ಹಾಡು ಅನ್ನುವಂಥದ್ದು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ. ಪ್ರಕೃತಿಯ ಕಣಕಣದಲ್ಲಿಯೂ ಕೂಡ ಹಾಡು ತುಂಬಿದೆ. ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರವಾದ ಒಂದು ಮಾಧ್ಯಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿಯನ್ನು ತುಂಬುವಂತಹ ಶಕ್ತಿ ಈ ಒಂದು ಹಾಡುಗಳಿಗೆ ಇದೆ. ಇದಕ್ಕೆ ಯಾವುದೇ ರೀತಿಯಾದಂತಹ ಸೀಮಿತತೆ ಇಲ್ಲ ಅನ್ನುವುದು ಅದ್ಭುತ. ಅಲ್ಲದೆ ಜಾತಿ, ಕುಲ, ಮತ, ಧರ್ಮ, ಲೋಕ, ಯುಗ ಇವೆಲ್ಲವನ್ನ ಮೀರುವಂತಹ ಶಕ್ತಿ ಈ ಒಂದು ಹಾಡುಗಳಿಗೆ ಇದೆ. ಯುದ್ಧ, ಕ್ರಾಂತಿಯ ಸಂದರ್ಭಗಳಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದ ಪುಟಗಳಲ್ಲಿ ನಾವು ನೋಡುತ್ತಾ ಬಂದಿದ್ದೇವೆ. ಬದುಕನ್ನು ನಿತ್ಯ ನೂತನವಾಗಿಸುವಂತಹ, ಹೊಸ ಚೈತನ್ಯವನ್ನು ಮೂಡಿಸುವಂತಹ, ಜೊತೆಗೆ ಮನುಷ್ಯನ ಒಂದು ದೌರ್ಬಲ್ಯಗಳನ್ನು ನೀಗಿಸಿ ಶಕ್ತಿಯನ್ನು ತುಂಬುವಂತಹ, ಜಗತ್ತನ್ನೇ ಬೆಳಗಿಸುವಂತಹ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿಯೂ ಕೂಡ ಈ ಹಾಡುಗಳಿಗೆ ಇದೆ ಎಂದರೆ ಅದರ ಒಂದು ಸಾಮರ್ಥ್ಯವನ್ನು ನಾವು ನೋಡಬಹುದಾಗಿದೆ. ಮೊದಲಿಗೆ ಆ ಒಂದು ಪದ್ಯದ ಸಾಲುಗಳನ್ನು ಓದುತ್ತಾ ಅದರ ಭಾವಾರ್ಥವನ್ನು ನೋಡುವ ಪ್ರಯತ್ನವನ್ನು ಮಾಡ್ತಾ ಹೋಗೋಣ.
ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರಧ್ವನಿ ಏರಬೇಕು. ಕವಿಯ ಒಂದು ಭಾವನೆಗಳನ್ನು ನಾವಿಲ್ಲಿ ಗಮನಿಸಬೇಕು. ಯುವಜನತೆಗೆ ಯುವ ಜನಾಂಗಕ್ಕೆ ಏನನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸಮಾಜದಲ್ಲಿ ಹೊಸ ಆಲೋಚನೆಗಳನ್ನು ಅಂದರೆ ನವಭಾವ ಅಂದರೆ ಆಲೋಚನೆಗಳು, ಹೊಸ ಉತ್ಸಾಹದ ಬದುಕನ್ನು ಅಂದರೆ ನವಜೀವನ ಮತ್ತು ನವಶಕ್ತಿ ಅಂದರೆ ಹೊಸದಾದ ಚೈತನ್ಯವನ್ನು ತುಂಬುವಂತಹ ಒಂದು ಶಕ್ತಿಶಾಲಿಯಾದ ಹಾಡನ್ನು ನಾವು ಹಾಡಬೇಕು. ಆ ಹಾಡು ಕೇವಲ ಮೇಲ್ನೋಟದ ಜೇನಿನ ಮೆಲ್ನುಡಿಯ ನುಡಿಯಾಗಿರದೆ ಅತ್ಯಂತ ತೀವ್ರತರವಾದಂತಹ ಗಂಭೀರವಾದಂತಹ ವೈಚಾರಿಕ ಭಾವನೆಗಳ ಅಲೆಗಳನ್ನು ಎಬ್ಬಿಸುವ ಹಾಗಿರಬೇಕು. ಕೇಳುಗರಲ್ಲಿ ಧೈರ್ಯ ಮತ್ತು ಶೌರ್ಯವನ್ನು ತುಂಬುವಂತಹ ವೀರಧ್ವನಿ ಆ ಒಂದು ಹಾಡಿನಲ್ಲಿ ಪ್ರತಿಧ್ವನಿಸಬೇಕು ಅನ್ನುವುದು ಕವಿಯ ಭಾವ. ಎರಡನೆಯ ಚರಣವನ್ನು ನೋಡೋಣ. ಜಾತಿ ಕುಲ ಮತಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಯುಗ ಯುಗಗಳಾಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಗುಡುಗಬೇಕು. ಅಂದರೆ ಮನುಷ್ಯರನ್ನು ಪರಸ್ಪರ ದೂರ ಮಾಡಿ ಹಿಡಿದಿಟ್ಟಿರ್ತಕ್ಕಂತಹ ಮನುಕುಲಕ್ಕೆ ಕಳಂಕಭರಿತವಾಗಿರ್ತಕ್ಕಂಥ ವಿಚಾರಗಳ ಏನು ಅಂತ ನೋಡೋದಾದರೆ ಜಾತಿ ಕುಲ ಮತ ಧರ್ಮ ಇವುಗಳ ಒಂದು ಸಂಕೋಲೆಗಳನ್ನು ನಮ್ಮಷ್ಟಕ್ಕೆ ನಾವೇ ಬಂಧಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡ್ಬಿಟ್ಟಿರ್ತಕ್ಕಂಥದ್ದು. ಇವೆಲ್ಲವನ್ನು ಕತ್ತರಿಸಿ ಹಾಕಿ ಯಾವುದೇ ಭೇದ ಭಾವವಿಲ್ಲದೆ ಮುಕ್ತವಾದ ಮನಸ್ಸಿನಿಂದ ಎದೆ ಹಿಗ್ಗಿ ಹಾಡಬೇಕು. ಈ ಹಾಡು ಎಷ್ಟೊಂದು ಶಕ್ತಿಶಾಲಿಯಾಗಿರಬೇಕೆಂದರೆ ಯುಗ ಯುಗಗಳಿಂದಲೂ ಶೋಷಣೆಗೆ ಒಳಗಾಗಿರ್ತಕ್ಕಂತಹ ಮೂಲೆ ಗುಂಪಾಗಿದ್ದಂತಹ ಕೋಟ್ಯಾಂತರ ಜನರ ಸಾಮೂಹಿಕ ಧ್ವನಿಯಾಗಿ ಸಿಡಿಲಿನ ರೀತಿಯಲ್ಲಿ ಗುಡುಗಬೇಕು. ಅದು ಲೋಕಲೋಕಾಂತದಲ್ಲಿ ಅಂತ ಹೇಳ್ತಾ ಇದ್ದಾರೆ ಕವಿ. ಬರೀ ಭೂಲೋಕದಲ್ಲ, ಯುಗ ಯುಗಗಳಲ್ಲಿ, ಯುಗ ಯುಗಗಳಾಚೆಗೂ ಕೂಡ. ಇನ್ನು ಮುಂದಿನ ಭಾಗವನ್ನು ನೋಡೋದಾದರೆ, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ನಾನು ಆವಾಗಲೇ ಹೇಳಿದ ಹಾಗೆ ಈ ಹಾಡು ನವಭಾವ ನವಜೀವ ನವಶಕ್ತಿಯನ್ನು ತುಂಬಿಸುವಂಥ ಈ ಒಂದು ಹಾಡು ಎಲ್ಲೆಲ್ಲಿ ಯಾವ ಯಾವ ದಿಕ್ಕಿನಲ್ಲಿ ಮೊಳಗಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇನ್ನು ಮತ್ತೆ ಸ್ಪಷ್ಟವಾಗಿ ಹೇಳೋ ಪ್ರಯತ್ನವನ್ನು ಕವಿ ಇಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಕ್ರಾಂತಿಯ ಹಾಡು ಅತ್ಯುನ್ನತವಾಗಿ ಇರುವಂತಹ ಹಿಮಾಲಯದ ಪರ್ವತದ ಶಿಖರವನ್ನೇ ಏರಿ ಇಡೀ ಜಗತ್ತಿಗೆ ಕೇಳಿಸುವ ರೀತಿಯಲ್ಲಿ ಹಾಡಬೇಕು. ಆ ಎತ್ತರದ ಹಿಮಾಲಯ ಪರ್ವತದ ಮೇಲಿಂದ ಹೊರಡುವಂತಹ ಆ ಒಂದು ಧ್ವನಿ, ಆ ಒಂದು ಹಾಡಿನ ಧ್ವನಿ ಹೇಗೆ ಪ್ರಬಲವಾಗಿರಬೇಕು ಅಂದರೆ ಬಿರುಗಾಳಿಯ ರೀತಿಯಲ್ಲಿ, ಮರುಮಾರುತಗಳ ರೀತಿಯಲ್ಲಿ ಹರಡಿ 10 ದಿಕ್ಕುಗಳಲ್ಲೂ, ದಶ ದಿಕ್ಕುಗಳು ಅಂತ ಹೇಳಿದ್ರೆ 10 ದಿಕ್ಕುಗಳಲ್ಲಿಯೂ ಕೂಡ ವ್ಯಾಪಿಸಿ ಸಮಾಜದಲ್ಲಿರುವಂತಹ ಹೇಡಿತನದ ಜೊತೆಗೆ ಭಯವನ್ನು ಕೂಡ ಬೆನ್ನಟ್ಟಿಸಿ ಧೈರ್ಯಶಾಲಿಗಳನ್ನಾಗಿ ಮಾಡಬೇಕು. ಯಾರು ಈ ಹಾಡನ್ನು ಕೇಳ್ತಾರೋ ಅವರ ಮೈ ಮನಸ್ಸುಗಳಲ್ಲಿ ಧೈರ್ಯದ ಒಂದು ಶಕ್ತಿಯನ್ನು ತುಂಬಿಸುವ ಹಾಡಾಗಿ ಅದು ಹೊಮ್ಮಬೇಕು ಅನ್ನುವುದು ಕವಿಯ ಆಶಯ. ಗಂಡೆದೆಯ ಘರ್ಜನೆಗೆ 30 ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭ ಚಕ್ರಗೋಳದಲ್ಲಿ ಮಾರ್ಧನಿಗಳೇಳಬೇಕು. ಧೈರ್ಯವಂತ ಯುವಕನೊಬ್ಬನ ಗಂಡೆದೆಯ ಕ್ರಾಂತಿಯ ಆ ಒಂದು ಘರ್ಜನೆಗೆ ಇಡೀ ದೇಶದ ಕೋಟ್ಯಾಂತರ ಜನರ ಅಂದರೆ 33 ಕೋಟಿ ಮುಕ್ಕೋಟಿ ಭಾರತೀಯರ ಧ್ವನಿಗಳು ಒಟ್ಟಾಗಿ ಧ್ವನಿಗೂಡಿಸಬೇಕಂತೆ. ಆ ಒಗ್ಗಟ್ಟಿನ ಮಹಾಧ್ವನಿಯು ಭೂಮಿಯ ಆಳದಲ್ಲೂ ಜೊತೆಗೆ ಆಕಾಶದ ನಕ್ಷತ್ರ ಮಂಡಲಗಳವರೆಗೂ ಕೂಡ ಅಂದರೆ ನಭಚಕ್ರಗೋಳ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿಯವರೆಗೂ ತಲುಪಿ ಸಾರಸ್ವತವಾಗಿ ಪ್ರತಿಧ್ವನಿ ಕೇಳಬೇಕು. ಮಾರ್ಧನಿಸಬೇಕು ಅಂದರೆ ಪ್ರತಿಧ್ವನಿಸಬೇಕು ಅಂತ ಅಂದರೆ ಭೂಮಿ ಆಕಾಶ ಇಡೀ ಭೂಮಂಡಲವನ್ನು ಆಕಾಶ ಮಂಡಲವನ್ನು ಕೂಡ ಅದು ಪ್ರತಿಧ್ವನಿಸಬೇಕು ನಮ್ಮ ಧ್ವನಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಭಾಗದಲ್ಲಿ
ಜಡನಿದ್ರೆ ಸಿಡಿದೆದ್ದ ವೀರ ಅಟ್ಟಹಾಸದಲ್ಲಿ ಭಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ನೋಡಿ ಹೇಗೆ ಹೇಳ್ತಾ ಇದ್ದಾರೆ. ಸಮಾಜದಲ್ಲಿ ಆವರಿಸಿರುವಂತಹ ಸೋಮಾರಿತನ, ಅಜ್ಞಾನ ಇವೆರಡೂ ಕೂಡ ಜಡನಿದ್ರೆ ಇದ್ದ ಹಾಗೆ. ಆ ಜಡನಿದ್ರೆಯಿಂದ ನಾವೆಲ್ಲರೂ ಸಿಡಿದೇಳಬೇಕು. ಈ ಹಾಡನ್ನು ಹಾಡುವವರು ಮತ್ತು ಈ ಹಾಡನ್ನು ಕೇಳುವವರು ಇಬ್ಬರಲ್ಲಿಯೂ ಕೂಡ ಈ ಅಜ್ಞಾನದ ಮೌಢ್ಯವನ್ನು ಕಿತ್ತೆಸೆದು ಸಿಡಿದೇಳುವ ರೀತಿಯ ಭಾವನೆಗಳು ಹೊಮ್ಮಬೇಕು ಅನ್ನುವುದನ್ನು ಇವರು ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ರೀತಿ ಎದ್ದು ನಿಲ್ಲುವಾಗ ಮೂಡುವಂತಹ ವೀರತ್ವದ ಅಟ್ಟಹಾಸ ಇದೆಯಲ್ಲ, ಅದು ಮಹಾಶಕ್ತಿ. ಅಂದರೆ ವೀರ ಅಟ್ಟಹಾಸ ಅಂತ ಹೇಳಿದ್ದಾರೆ. ಅಂದರೆ ನಗು, ಆ ಒಂದು ವೀರತ್ವದ ನಗು ನಮ್ಮಲ್ಲಿ ಹೊಮ್ಮಬೇಕು. ಯಾವ ರೀತಿ ಮಹಾಶಕ್ತಿಯ ರೂಪದಲ್ಲಿ ಹೊರಗೆ ಹೊಮ್ಮಬೇಕು ಅಂತ ಹೇಳ್ತಾ ಇದ್ದಾರೆ. ಭೂಮಿ ಮತ್ತು ಆಕಾಶವನ್ನು ಭಾನು ಭುವಿ ಬೆಳಗಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಹೊಸ ಚೈತನ್ಯದ ಬೆಳಕಿನಿಂದ ಬೆಳಗಬೇಕು. ನಮ್ಮ ಪ್ರತಿಯೊಂದು ನಡೆ ಹಾಗೂ ನುಡಿಗಳ ನಡುವೆ ನಾವು ಇಡುವಂತಹ ಪ್ರತಿಯೊಂದು ಹೆಜ್ಜೆಯ ತಾಳದ ವೇಗದಲ್ಲಿ, ಅಂದರೆ ಪದ ತಾಳಗತಿ ಅಂದರೆ ಹೆಜ್ಜೆಯ ತಾಳದ ವೇಗದಲ್ಲಿ ವೀರತ್ವದ ಕ್ರಾಂತಿಕಾರಕ ಕಿಡಿ ಜಾಗೃತಿಯ ನೃತ್ಯದ ರೂಪವಾಗಿ ನಿಲ್ಲಬೇಕು ಅನ್ನುವುದು ಕವಿಯ ಒಂದು ಆಶಯ. ಜಯ ಜನನಿ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದುದಂದಿನ ಪಾಡು ಹೊಸತಿಂದು ಹೊಸತು ಹಾಡು. ಅಂದರೆ ನಮ್ಮ ತಾಯ್ನಾಡಾಗಿರ್ತಕ್ಕಂತಹ ಜಯ ಜನನಿ ಅಂದರೆ ಭಾರತ ಮಾತೆ ಹೆಮ್ಮೆಯಿಂದ ಶಿರವೆತ್ತಿ ವೀರತ್ವ ಹಾಗೂ ಭರವಸೆಯ ಕಣ್ಣುಗಳಿಂದ ಯುವ ಜನತೆಯ ಈ ಹೊಸ ಹಾಡನ್ನು ಕೇಳುವ ಹಾಗೆ ಆಗಬೇಕು. ಯಶಸ್ಸಿಗೆ ಇದೇ ಮೊದಲ ಹೆಜ್ಜೆಯಾಗಿ ಇನ್ನು ಮುಂದೆ ನಮ್ಮನ್ನು ತಡೆಯುವವರು ಯಾರೂ ಇಲ್ಲ. ನಮ್ಮ ಕಷ್ಟದ ಮತ್ತು ಶೋಷಣೆಯ ಅಂದಿನ ಹಳೆಯ ದಿನಗಳು ಸಂಪೂರ್ಣವಾಗಿ ಮುಗಿದು ಹೋಗಿವೆ. ಆದ್ದರಿಂದ ಇಂದಿನ ಈ ಹೊಸ ಚೈತನ್ಯವನ್ನು ಅನುಭವಿಸುತ್ತಾ ಪ್ರಗತಿಯ ಹೊಸ ಹಾಡನ್ನು ನಾವೆಲ್ಲರೂ ಹಾಡಬೇಕು ಅನ್ನುವಂಥದ್ದನ್ನು ಕವಿ ಅತ್ಯಂತ ಸ್ಪಷ್ಟವಾಗಿ ವೀರಾವೇಶದಿಂದ ಕೂಡಿರುವಂತಹ ಅದ್ಭುತವಾದ ಗೀತೆಯ ಮೂಲಕ ನಮ್ಮ ಭಾರತೀಯರನ್ನು ಎಚ್ಚರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ.